ಹೆಲೋ ಪೀಪಲ್, ಹೇಗಿದ್ದೀರಾ? ಇದೇನಪ್ಪ ಮಳೆ ಹುಯ್ತಾರ ವಿಡಿಯೋ ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ಏನಕ್ಕಪ್ಪ ಅಂತಂದರೆ ಬೆಂಗಳೂರಲ್ಲಿ ಮಳೆ ನೋಡಿ ಎಷ್ಟು ದಿವಸ ಆಗಿತ್ತಲ್ವಾ. ಸೊ ಎಲ್ಲ ಮಳೆ ಬಂದರೆ ಸಾಕು ಅಂತ ಇದ್ರು. ಹಾಗಾಗಿ ಮಳೆ ಬರ್ತಾ ಇತ್ತಲ್ಲ, ಅದೊಂದು ವಿಡಿಯೋ ಕ್ಲಿಪ್ ಹಂಗೆ ತಗೊಂಡೆ. ಇದು ಆಫೀಸ್ ಮುಗಿಸಿ ಸಂಜೆ ಹೋಗ್ತಾಯಿದ್ದೆ, ಮಳೆ ಬಂದ್ಬಿಡ್ತು. ಸೊ ಅಲ್ಲೇ ನಿಂತ್ಕೊಂಡು ಆಟೋ ಬುಕ್ ಮಾಡಿ ಕೊನೆಗೆ ಆಟೋದಲ್ಲಿ ಬಂದೆ. ಯಾಕಂದರೆ ಮಳೆ ಬಿಡೋ ಸೂಚನೆ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನಿಂತಿದ್ನಲ್ವಾ ಅಲ್ಲಿ, ಹಂಗೆ ಒಂದು ಕ್ಲಿಪ್ ತೊಗೊಂಡೆ. ಬಸ್ ಸ್ಟಾಪಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೆ, ಮಳೆಗೆ ಬಂದ್ಬಿಡ್ತು, ಮಳೆಗೆ ಸಿಕ್ಕಾಕೊಂಬಿಟ್ಟೆ. ಸೊ ಹಂಗಾಗಿ ಅಲ್ಲೇ ನಿಂತ್ಕೊಂಡು ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಇದು ಮೊದಲನೇ ಮಳೆದು ನಾನು ಕ್ಲಿಪ್ ತೊಗೊಂಡಿದ್ದು. ಒಂಥರ ಖುಷಿನೇ ಆಯಿತು ಅಂತ ಹೇಳ್ಬೋದು. ಅಷ್ಟು ಸೆಕೆ ಇತ್ತು, ಈ ಮಳೆ ಬಂದ ತಕ್ಷಣ ಹೋಗಿ ಮಳೇಲಿ ನೆನಿಬೇಕು ಅನ್ಸೋ ಅಷ್ಟು ಖುಷಿ ಆಯಿತು. ಸೊ ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ಇದು ಸಂಡೇ ನನ್ನ ಮಗಳು ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ದೆ. ಅದು ಇಟ್ಬಿಟ್ಟು ಮರೆತುಬಿಟ್ಟಿದ್ದೆ ಗ್ಯಾಸ್ ಮೇಲೆ. ಸೊ ಹಾಗಾಗಿ ಇದು ಸ್ವಲ್ಪ ಜಾಸ್ತಿ ರೋಸ್ಟ್ ಆಗಿಬಿಟ್ಟಿದೆ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಬೀಟ್ರೋಟು ಕೂಡ ತುರಿತಾ ಇದ್ದೀನಿ ನಾನು. ಏನಕ್ಕಪ್ಪ ಅಂತಂದರೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ. ಮತ್ತು ಇದು ಕ್ಯಾರೆಟ್ ಹಲ್ವಾ ಬೇಕಾಬಿಟ್ಟು ಮಾಡಿದ್ವಿ, ಬಟ್ ಆದರೂ ಚೆನ್ನಾಗಿ ಬಂತು. ಬೇಕಾಬಿಟ್ಟು ಅಂದರೆ ಅದೇ ಒಲೆ ಮೇಲೆ ಇಟ್ಟು ಮರೆತುಬಿಟ್ಟು ಮಾಡೋದು, ಅದಕ್ಕೋಸ್ಕರವ. ಇದೇನಕ್ಕಪ್ಪ ತೋರಿಸ್ತಾ ಇದ್ದೀನಿ ಅಂತಂದರೆ, ಎಲ್ಲರ ಮನೆ ದೋಸೆನೂ ತೂತು ಅಂತಾರಲ್ಲ. ಸೊ ಹಾಗೆ ನಮ್ಮ ಮನೆದು ದೋಸೆ ಎಲ್ಲ ಕಾವಲಿನೇ ತೂತು ಅಂತಾರಲ್ಲ, ಆ ರೀತಿ ನಮ್ಮದು. ಹಸ್ಬೆಂಡು ಕುಡ್ದು ಬಂದು ಜಗಳ ಮಾಡ್ತಾಯಿದ್ರು. ಸೊ ಜಗಳ ಮಾಡ್ತಾ ಇರುವಾಗ ಊಟ ಮಾಡ್ತಿರೋ ಅನ್ನದ ತಟ್ಟೆನ ಈ ರೀತಿ ಬಿಸಾಕ್ಬಿಟ್ಟಿದ್ದಾರೆ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು, ತಿನ್ನೋ ಅನ್ನ ಈ ರೀತಿ ಬಿಸಾಕ್ತಾರೆ ಅಂತ ಹೇಳ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ, ಎಲ್ಲರ ಮನೆಯಲ್ಲೂ ಈ ರೀತಿ ಇದ್ದೇ ಇರುತ್ತೆ. ನನಗೆ ಅನ್ನ ಎಸ್ತಿದ್ರಲ್ಲ, ಅದು ನೋಡಿ ಬೇಜಾರಾಯಿತು. ಅದಕ್ಕೋಸ್ಕರ ಹಂಗೆ ಕ್ಲಿಪ್ ತೊಗೊಂಡೆ. ಇದೆಲ್ಲ ತೋರಿಸ್ಬಾರ್ದು, ಬಟ್ ನಾನೇನಕ್ಕೆ ತೊಗೊಂಡಿದ್ದೆ ಅಂತಂದ್ರೆ, ಅವ್ರ ತಪ್ಪುಗಳನ್ನ ಅವ್ರು ಕರೆಕ್ಟಾಗಿದ್ದಾಗ ಹೇಳಿ ತೋರಿಸ್ಬೇಕು. ಹಾಗೆ ಇದು ನನ್ನ ಫ್ರೆಂಡ್ ಮನೆ, ಹೊಸ ಮನೆ ಗೃಹ ಪ್ರವೇಶ ಇತ್ತು. ಹಾಗಾಗಿ ಬಂದಿದ್ದೆ. ಕ್ಲಾಸ್ಮೇಟು, ಅವರು ಇಲ್ಲೇ ಬ್ಯಾಂಗ್ಳೂರಲ್ಲೇ ಇರೋದು. ಸೊ ಮನೆ ಕಟ್ಟಿದ್ದಾರೆ, ಹಾಗಾಗಿ ಗೃಹ ಪ್ರವೇಶಕ್ಕೆ ಬಂದಿದ್ದೆ. ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಗಂಡ ಹೆಂಡತಿ ಇಬ್ಬರು ದುಡ್ದು ಬೆಂಗಳೂರಲ್ಲಿ ಸೈಟ್ ತೊಗೊಂಡು ಮನೆ ಕಟ್ಟೋದು, ಯಾರ ಹೆಲ್ಪು ಇಲ್ದಲೆ, ಯಾವುದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ದಲೆ ಅಂತಂದರೆ ಒಂದು ದೊಡ್ಡ ಸಾಹಸನೇ ಅಂತ ಹೇಳ್ಬೋದು. ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ನನಗೆ ಇಷ್ಟ ಆಯಿತು. ಹಾಗೆ ಟೈಲ್ಸು ಮಾರ್ಬಲ್ಸ್ ಎಲ್ಲ ಹಾಕಿದ್ದಾರಲ್ವ, ಸೊ ತುಂಬ ಚೆನ್ನಾಗಿದೆ. ಮುಂದೆ ಪಾರ್ಕಿಂಗ್ ಜಾಗ ಬಿಟ್ಕೊಂಡು ಇವರು ಡಬಲ್ ಬೆಡ್ರೂಮ್ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಕಟ್ಟಿದ್ದಾರೆ. ಹಾಗೆ ಇದು ನೋಡ್ತಾ ಇರ್ಬೋದು, ಎಷ್ಟು ದೊಡ್ಡದು ಟಿ ವಿ ಕ್ಯಾಬಿನೆಟ್ ಯೂನಿಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಪೂಜೆ ಮಾಡಿದ್ದಾರೆ. ಈ ಹೋಮ ಎಲ್ಲ ರಾತ್ರಿನೇ ಮಾಡಿದ್ದಾರೆ. ಹಾಗೆ ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಲ್ಲ, ಬರೀ ಗೃಹ ಪ್ರವೇಶ ಮಾಡಿದ್ದಾರೆ. ಯಾಕಂದರೆ ಊರಿಂದ ದೇವ್ರುಗಳನ್ನ ಕರೆಸ್ತಾ ಇದ್ದಾರೆ. ಹಾಗಾಗಿ ಈ ಕಿಚನ್ ನೋಡ್ಬೋದು, ಇಟಾಲಿಯನ್ ಕಿಚನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಹೊಸದು ಸ್ಟವ್ ಎಲ್ಲ ಇಟ್ಟು, ಹಾಗೆ ಈ ರೀತಿ ಇದ್ದರೆ ಕಿಚನ್ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ನನಗೂ ಕೂಡ ಈ ಥರ ಕಿಚನ್ ಅಂದರೆ ತುಂಬ ಇಷ್ಟ. ಹಾಗೆ ಇಲ್ಲಿ ಫಿಲ್ಟ್ರನ್ನು ಕೂಡ ಹಾಕ್ಸಿದ್ದಾರೆ, ಆಕ್ವಾಗಾರ್ಡ್ದು ಅಂದರೆ ವಾಟರ್ ಫಿಲ್ಟ್ರು. ಹಾಗೆ ದೇವ್ರ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ದೊಡ್ಡದೊಂದು ಫೋಟೋ ಇಟ್ಟಿದ್ದಾರೆ. ಫೋಟೋ ನೋಡಿ ನನಗೆ ಖುಷಿ ಆಯಿತು. ಹಾಗೆ ಇದು ಒಂದು ಸಿಂಗಲ್ ಅಂದರೆ ಇದು ಸ್ವಲ್ಪ ಚಿಕ್ಕ ರೂಮು, ಇದು ಮಕ್ಕಳಿಗೆ ಅಂತ ಮಾಡಿದ್ದಾರೆ ಅನಿಸುತ್ತೆ. ಹಾಗೆ ಇಲ್ಲಿ 3 ದೇವ್ರನ್ನ ಕರೆಸ್ತಾ ಇದ್ದಾರೆ ಅವರು, ಅಂದರೆ ಅವ್ರ ಊರದ್ದು ಹಾಗೆ ಅವ್ರ ಹಸ್ಬೆಂಡ್ ಅವ್ರದ್ದು 2 ದೇವ್ರುಗಳನ್ನ ಕರೆಸ್ತಾ ಇರೋದ್ರಿಂದ 3 ಕಳಸ, ಹಾಗೆ 3 ಆರತಿ, ಮಡ್ಲಕ್ಕಿ ದೇವರಿಗೆ, ತಂಬಿಟ್ಟು, ಹಣ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ದೇವರು ಬರ್ತಾ ಇರುತ್ತೆ. ನಾನು ಇದು ಬೆಳಗ್ಗೆನೇ ಹೋಗಿದ್ದೆ, ನಾನು ಕೆಲಸಕ್ಕೆ ಹೋಗಬೇಕಾಗಿದ್ದರಿಂದ ಬೇಗ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಹೋಮ ಎಲ್ಲ ಮಾಡಿರೋದಕ್ಕೆ ಪೂಜೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಪಕ್ಕದಲ್ಲೇ ಪೆಂಡಾಲೆಲ್ಲ ಹಾಕಿ ತಿಂಡಿಗೆ ಊಟಕ್ಕೆಲ್ಲ ಮಾಡಿದರು. ಹಾಗೆ ಇಲ್ಲಿ ಒಂದು ಮಿರರ್ ಕೂಡ ಇದೆ. ಹಾಗೆ ಕಬೋರ್ಡ್ಸ್ ಎಲ್ಲ ಮಾಡಿಸಿದ್ದಾರೆ. ಮನೆ ಡಬಲ್ ಬೆಡ್ರೂಮು, ಚೆನ್ನಾಗಿದೆ. ಇಷ್ಟು ಬೆಂಗಳೂರಲ್ಲಿ ಸ್ವಂತ ಮನೆ ಇದ್ದರೆ ಎಷ್ಟೋ ಒಳ್ಳೆಯದು, ಅಂದರೆ ಒಂಥರ ಸಾಧನೆನೇ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಒಂದು ಕ್ಲಿಪ್ ತೊಗೊಂಡೆ. ಮನೆ ತುಂಬ ಇಷ್ಟ ಆಯಿತು. ಅವರಿರೋದಕ್ಕೆ ಇದು ಕೆಳಗಡೆ ಗ್ರೌಂಡ್ ಫ್ಲೋರು. ಮನೆ ಹತ್ರ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ಇದು ಕೆಂಗೇರಿ ಹತ್ತಿರ ನಿಯರ್ ಬರುತ್ತೆ, ಬಟ್ ಎಕ್ಸಾಕ್ಟ್ ನನಗೆ ಅದು ಗೊತ್ತಿಲ್ಲ. ನಮಗೆ ಲೊಕೇಶನ್ ಹಾಕ್ಕೊಂಡು ಹೋಗಿದ್ದು ನಾನು. ಹಾಗೆ ಇಲ್ಲಿರೋದು ಅವರಮ್ಮ, ಅಂದರೆ ನನ್ನ ಫ್ರೆಂಡ್ ಅವರಮ್ಮ, ನನ್ನ ಕ್ಲಾಸ್ಮೇಟು, ಅವರಮ್ಮ ಅಲ್ಲಿದ್ದಾರೆ. ಇಲ್ಲಿ ಮೇಲೆ ಫಸ್ಟ್ ಫ್ಲೋರಲ್ಲಿ 2 ಮನೆ ಕಟ್ಟಿದ್ದಾರೆ ಬಾಡಿಗೆಗೆ ಅಂತ ಹೇಳ್ಬಿಟ್ಟು. ಸಿಂಗಲ್ ಬೆಡ್ರೂಮ್ದು 2 ಮಾಡಿದ್ದಾರೆ. ಕೆಳಗಡೆ ಇವರು ಪಾರ್ಕಿಂಗ್ ಜಾಗ ಬಿಟ್ಕೊಂಡು ಅವ್ರು ಇರೋದಕ್ಕೆ ಡಬಲ್ ಬೆಡ್ರೂಮ್ ಕಟ್ಸಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಎಷ್ಟೊಂದು ಮನೆಗಳಾಗಿದ್ದಾವೆ. ಹಾಗೆ ಸೈಟ್ಗಳು ಕೂಡ ಇದ್ದಾವೆ. ಹಾಗೆ ಇಲ್ಲಿ BDA ಸೈಟ್ ಜಾಸ್ತಿ ಇದ್ದಾವೆ.
ಹಾಗೆ ತುಂಬ ಕಾಸ್ಟ್ಲಿನೂ ಕೂಡ. ಇವ್ರು ತೊಗೊಂಡಿರೋದೇ 25 ಲಕ್ಷ ಅಂತಲೇ ಏನೋ ಹೇಳಿದ್ದಂಗಿತ್ತು. ಹಾಗೆ ಈ ಮನೆ ಇಷ್ಟು ಕಟ್ಟೋದಕ್ಕೆ ಟೋಟಲ್ 45 ಆಯ್ತಂತೆ. ಅಂದರೆ 45 ಲಕ್ಷ ಆಯಿತು ಅಂತ ಹೇಳಿದ್ಲು ನನ್ನ ಫ್ರೆಂಡು. ನಾನು ಕೇಳಿದ್ದೆ. ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಸಾಕು ಇಷ್ಟು ಅಂತ ನನಗೂ ಅನ್ನಿಸ್ತು. ಹಾಗೆ ಅವ್ರ ಮನೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲದಕ್ಕೂ ಅದೃಷ್ಟ ಇರಬೇಕು. ಸ್ವಂತ ಮನೆ ಸಿಗಬೇಕಾಗ್ಲಿ, ಒಂದು ಗಾಡಿ ಆಗಲಿ, ಎಲ್ಲದಕ್ಕೂ ಲಕ್ ಅನ್ನೋದು ಇರಬೇಕಲ್ವ. ಸೊ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ವಿಶಸ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ 2 ಮನೆದು ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ ನಾನು, ಅಂದರೆ ಯಾವ ರೀತಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಮನೆ ಚೆನ್ನಾಗಿತ್ತು. ಅದನ್ನು ಲೀಸಿಗೆ ನಾವು ಕೊಡ್ತಾರೆ ಅಂತ ಅನಿಸುತ್ತೆ. 2 ಇದು ಒಂದು ಮನೆ, ಇಲ್ಲಿ ಒಂದು ಮನೆ. ಹಾಗೆ ಇಲ್ಲಿ ಅವ್ರ ಅತ್ತಿಗೆ, ಅಕ್ಕ ತಂಗಿರು, ಅಮ್ಮ, ಹಸ್ಬೆಂಡ್ ಕಡೆ ಊರೇರು ಎಲ್ಲರೂ ಬಂದಿದ್ದರು. ಹಾಗಾಗಿ ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ. ಹಾಗೆ ಇದು ನನ್ನ ತಂಗಿ ಊರ ಹಬ್ಬದ್ದು. ನನ್ನ ತಂಗಿ ಊರ ಹಬ್ಬಕ್ಕೆ ನಾನು ಹೋಗಿರಲಿಲ್ಲ. ಅಲ್ಲೂ ಕೂಡ ಅಲ್ಲಿ 2 ದಿವಸ ಅವ್ರು ಮಾಡೋದು. ಅವ್ರ ಹಬ್ಬ ಶುಕ್ರವಾರ ಶನಿವಾರ. ಅವ್ರದ್ದು ಶುಕ್ರವಾರ ಮಳೆ ಇರುತ್ತೆ, ಶನಿವಾರ ಆರ್ತಿರುತ್ತೆ. ಹಾಗೆ ಶನಿವಾರನೇ ಈ ಥರ ಗಾವು ಅಂತಾರಲ್ಲ, ಅಂದರೆ ಅದೇ ಮರಿ ಸಿಗಿಯೋದು, ಹಾಗೆ ಮಟನ್ ಊಟ ಎಲ್ಲ. ಇದು ಶನಿವಾರ ಮಾಡ್ತಾ ಇರೋದು. ನಾನು ಹೋಗಿರಲಿಲ್ಲ, ನನ್ನ ಮಕ್ಕಳು ಹೋಗಿದ್ರು, ಅವರು ಮಾಡ್ಕೊಂಬಂದಿದ್ದು ವಿಡಿಯೋ. ಹಾಗೆ ಕುರ್ಜು ಅಂತಾರೆ, ಅಂದರೆ ಚಿಕ್ಕ ತೇರು ಅಂದರೆ ರಥನ ಚಿಕ್ಕದಿರುತ್ತಲ್ಲ ಅದನ್ನು ಕುರ್ಜು ಅಂತ ಹೇಳ್ತಾರೆ. ಆ ಕುರ್ಜು ಕೂಡ ಇದೆ. ಅಂದರೆ ನಮ್ಮ ಮಕ್ಕಳು ಇದಾಗಿದ್ದರೆ ಅಂದರೆ ಕುಳ್ಳಕ್ಕಿದ್ರೆ ಬೆಳೆದಲ್ಲಿದ್ದರೆ ಅವ್ರನ್ನೆಲ್ಲ ಕುರ್ಜು ಅಂತಾರೆ. ಹಾಗೆ ಇಲ್ಲಿ ಕುರ್ಜು ಕೂಡ ಇದೆ. ಇಲ್ಲೂ ನೋಡ್ತಾ ಇರ್ಬೋದು, ಈ ರೀತಿ ಮರಿ ಸಿಗಿತಾವ್ರೆ. ಹಾಗೆ ನಮ್ಮ ಮಕ್ಕಳು ವಿಡಿಯೋ ಮಾಡ್ಕೊಂಬಂದಿದ್ರು. ಇದು ನಮ್ಮ ದೊಡ್ಡ ಮಗಳಿಗೆ ಅಡ್ಮಿಷನ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಹಾಗಾಗಿ ಹಾಗೆ ಒಂದು ಕ್ಲಿಪ್ನ ತೊಗೊಂಡೆ. ಜಾಸ್ತಿ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಬಟ್ ಮೆಮೊರಿಗೆ ಇರುತ್ತಲ್ವ ಅನ್ನೋದಕ್ಕೋಸ್ಕರ ಮಾಡೋದಕ್ಕೆ ಹೋಗಿದ್ದೆ. ಹಾಗೆ ನನ್ನ ಮಗಳು ಕಾಲೇಜ್ಗೆ ಹೋಗ್ತಾಳೆ, ಫಸ್ಟ್ನೇ ಮಕ್ಕಳು. ಹಾಗಾಗಿ ಕಾಲೇಜ್ ಅಡ್ಮಿಷನ್ಗೆ ನಾನೇ ಹೋಗಿದ್ದೆ. ಮಕ್ಕಳ ಅಡ್ಮಿಷನ್ಗೆಲ್ಲ ಜಾಸ್ತಿ ಯಾವಾಗಲೂ ತಂದೆಯರು ಹೋಗ್ತಾರೆ, ಬಟ್ ನನ್ನ ಮನೆಯಲ್ಲಿ ನಾನೇ ಹೋಗೋದು. ಯಾಕಂತಂದರೆ ತಂದೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಲ್ಲ ಅಂತಂದರೆ ತಾಯಿನೇ ತೊಗೋಬೇಕು. ತಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತಂದರೆ ತಾಯಿ ಆದವಳು ಎಲ್ಲನೂ ಮಾಡೋದಕ್ಕೆ ರೆಡಿ ಇರಬೇಕು. ಅಂತಂದರೆ ಅವ್ರಿಗೆ ಮುಂದೆ ನುಗ್ಗಿ ಅವರು ಎಲ್ಲ ಮಾತಾಡಿ ಇದು ಮಾಡಬೇಕು. ಹಾಗೆ ಇದು ನನ್ನ ಚಿಕ್ಕ ಮಗಳು ಸ್ಕೂಲ್ದು ಕೂಡ ನೆಕ್ಸ್ಟ್ ಒಂದು ವಾರ ಬಿಟ್ಟು ಚಿಕ್ಕ ಮಗಳು ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸೋದಕ್ಕೆ ಅಂತ ಹೋಗಿದ್ದೆ. ಅಂದರೆ ಎಲ್ಲನೂ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಲ್ಲೇ 1 hour ಪರ್ಮಿಷನ್ ಕೇಳಿಬಿಟ್ಟು ಹೋಗ್ತೀನಿ. ಬಟ್ ಪರ್ಮಿಷನ್ ಎಲ್ಲ ಕೊಡ್ತಾರೆ. 1 hour ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಆಟೋದಲ್ಲೇ ಹೋಗ್ಬಿಟ್ಟು ಬರ್ತೀನಿ. ಇದು ಚಿಕ್ಕವಳಿಗೆ ಬುಕ್ಸ್ ಎಲ್ಲ ಆವತ್ತೇ ಕೊಡ್ತಾಯಿದ್ರು. ಸೊ ಹಾಗಾಗಿ ಅಡ್ಮಿಷನ್ ಫೀಸ್ ಎಲ್ಲ ಕಟ್ಬಿಟ್ಟು ಆವತ್ತೇ ಬುಕ್ಸ್ ಎಲ್ಲ ಇಸ್ಕೊಂಡು ಆಫೀಸ್ಗೆ ತಂದು ಸಂಜೆ ನನಗೆ ತೊಗೊಂಡೋದೆ ಮನೆ ಹತ್ರ. ಹಾಗಾಗಿ ಇಲ್ಲಿ ಸ್ಕೂಲ್ ಹತ್ರ ಬಂದಿದೆ. ಅವರು ಎಲ್ಲ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ಲಿಸ್ಟ್ ಹಾಕಿದ್ದೀವಿ ಬುಕ್ಸ್ದು ಅಂತ ಹೇಳಿದ್ರು. ಇಲ್ಲಿ ಮಿಸ್ಗಳೆಲ್ಲ ಬುಕ್ಕು ಲೇಬಲ್ಲು ಎಲ್ಲನೂ ಬ್ಯಾಗಿಗೆ ಹಾಕಿ ಒಂದೊಂದು ಸ್ಟ್ಯಾಂಡರ್ಡ್ಗೆ ಒಬ್ಬೊಬ್ರಿಗೆ ಜೋಡಿಸ್ತಾ ಇದ್ದಾರೆ. ಹಾಗೆ ಈ ಸ್ಕೂಲ್ನ ಬೇರೆಯವ್ರು ಪರ್ಚೇಸ್ ಮಾಡಿದ್ದಾರೆ. ಮುಂಚೆ ಬೇರೆ ಇವ್ರ ಹತ್ರ ಇತ್ತು, ಅವಾಗ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇತ್ತು ಸ್ಕೂಲು. ಮಕ್ಕಳು ಒಂಚೂರು ನಗುನೇ ಇಲ್ಲ, ಆ್ಯಕ್ಟಿವಿಟಿನೇ ಇಲ್ಲ, ಆ ರೀತಿ ಆಗೋಗಿತ್ತು. ಬಟ್ ಇವಾಗ ಬೇರೆಯವ್ರು ಪರ್ಚೇಸ್ ಮಾಡಿದ್ಮೇಲೆ ಸ್ಕೂಲು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗೂ ಇದ್ದಾರೆ, ಮಕ್ಕಳು ಖುಷಿಯಾಗೂ ಇದ್ದಾರೆ. ಹಾಗೆ ಒಳ್ಳೆ ಇದು ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಕೂಡ ಇಲ್ಲಿ ಬುಕ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಮನೆಗೆ ಬಂದೆ. ಇನ್ಯಾವುದು ಬ್ಯಾಲೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಬರೆದಿರ್ತಾರೆ, ಅದನ್ನು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಕೊಡ್ತಾರೆ. ಸೊ ಹಾಗಾಗಿ ನಾನು ಕೂಡ ಚೆಕ್ ಮಾಡಿಕೊಂಡು ತಂದು ಮನೆಗೆ ಬಂದೆ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನಲ್ನ ಲಿಂಕ್ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.